ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ತುಂಬಿದ ಮೆಣಸಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇದು ನಮ್ಮ ಶಿವಮೊಗ್ಗ ಡಿಸ್ಟಿಕಲ್ಲಿ ತುಂಬ ಜನ ಇದನ್ನೇ ಮಾಡ್ತಾರೆ. ಸೊ ಈ ಥರ ಹೊಲದಲ್ಲಿ ಫ್ರೆಶ್ ಆಗಿರೋ ಮೆಣಸಿನಕಾಯಿ, ಇಷ್ಟೊಂದು ದಪ್ಪ ದಪ್ಪ ಇರೋ ಮೆಣಸಿನಕಾಯಿನ ತೊಗೊಬರ್ಬೇಕು. ತೊಗೊಂಡ್ಬಿಟ್ಟು ಇದನ್ನ ನಡುವೆ ಹಿಂಗೆ ಸ್ವಲ್ಪ ಸ್ಲೈಸಾಗಿ ಈ ಥರ ಓಪನ್ ಮಾಡಬೇಕು. ಈ ಥರ ಓಪನ್ ಮಾಡಬೇಕು. ಈ ಥರ ಓಪನ್ ಮಾಡಿ ಈ ಥರ ಓಪನ್ ಮಾಡಿ ಇಟ್ಕೋಬೇಕು. ಆಮೇಲೆ ಇದೆಲ್ಲ ಕಟ್ ಮಾಡ್ಕೋತೀನಿ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ. ಈ ಥರ ಓಪನ್ ಆಗಿ ಈ ಥರ ಓಪನ್ ಮಾಡ್ಕೋಬೇಕು. ಈ ಥರ ಓಪನ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಸಾಂಬಾರು ಪುಡಿ, 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಕಡಲೆ ಹಿಟ್ಟು, ಸ್ವಲ್ಪ ನಿಂಬೆ ರಸನ ಹಾಕೋಬೇಕು. ಸ್ವಲ್ಪ ನಿಂಬೆ ರಸನ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಈ ಥರ ಅದಕ್ಕೆ ಬರುತ್ತೆ. ಅದನ್ನು ಓಪನ್ ಇರುತ್ತಲ್ವ, ಈ ಓಪನ್ ಇರೋದ್ರಲ್ಲಿ ಈ ಥರ ತುಂಬಬೇಕು. ಇದರೊಳಗಡೆ ಈ ಥರ ಫಿಲ್ ಮಾಡಬೇಕು. ಈ ಥರ ಅಷ್ಟು ಫಿಲ್ ಮಾಡಬೇಕು. ಅದರೊಳಗಡೆ ನೀಟಾಗಿ ಕೂರೋ ಥರ ಫಿಲ್ ಮಾಡಬೇಕು. ಅನ್ನದ ಜೊತೆ, ಅನ್ನ ಸಾಂಬಾರು ಮಾಡಿದಾಗ ಸೈಡ್ಸು ರೊಟ್ಟಿ ಜೊತೆ ತುಂಬ ಟೇಸ್ಟಾಗಿರುತ್ತೆ. ಮಾಡ್ಕೊಂಡಿದ್ದಂದರೆ ಡೈಲಿ ಇದೇ ಥರ ಮಾಡಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ತುಂಬ್ಕೊಂಡು ಫಿಲ್ ಮಾಡಿದ್ದೀನಿ. ಇವಾಗ ಇದನ್ನು ಫ್ರೈ ಮಾಡ್ತೀನಿ. ಫ್ರೈ ಮಾಡಿದ್ರೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ಇವಾಗ ಫ್ರೈ ಮಾಡೋಕೆ ಹಾಕಿದ್ದೀನಿ. ಇವಾಗ ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಬಾಯ್ಲ್ ಆಗೋ ಥರ ಇದಕ್ಕೆ ಮುಚ್ಚಬೇಕು. ಈ ಥರ ಸ್ವಲ್ಪ ತಿರುಗಿಸಿ ಹಾಕಬೇಕು. ಒಂದು ರೌಂಡ್ ತಿರುಗಿಸಿ ಹಾಕಿದರೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಅನ್ನದ ಜೊತೆ, ಅನ್ನ ಸಾಂಬಾರು ಜೊತೆ, ರೊಟ್ಟಿ ಜೊತೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪನೂ ಖಾರ ಇರಲ್ಲ. ಇನ್ನೊಂದು ನಿಮಿಷ ಬೇಯಬೇಕದು, ಬೇಯಲಿ. ಇವಾಗ ಓಪನ್ ಮಾಡಿ ನೋಡೋಣ. ಆಹಾ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ನೋಡಿ, ರೆಡಿ ಆದಮೇಲೆ ಈ ಥರ ಆಗುತ್ತೆ. ಅದ್ರ ಜೊತೆ ಸೌತೆಕಾಯಿ, ಆನಿಯನ್ನು, ರೊಟ್ಟಿ, ಅನ್ನ ಸಾಂಬಾರು ಜೊತೆ ಮಾತ್ರ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಹೇಳಿ ಹೇಗಿರುತ್ತೆ ಅಂತ. ಥ್ಯಾಂಕ್ ಯು, ಬಾಯ್.